ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ವೇಗವಾಗಿ ಯೋಹನನ ಪತ್ರಿಕೆ 3ನೇ ಪತ್ರಿಕೆ ಅದರ 1ನೇ ಅಧ್ಯಾಯದ 2ನೇ ವಾಕ್ಯ. ಒಂದೇ ಅಧ್ಯಾಯ ಇರೋದು, ಅದರಿಂದ 2ನೇ ವಾಕ್ಯ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಫಸ್ಟ್ ಫ್ರೂಟ್, ಪ್ರಥಮ ಫಲ ಅಂದರೆ ಏನು? ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಅದರ ಅರ್ಥ ಪ್ರಾಮಿಸ್ ಟು ಕಮ್, ಬರಬೇಕಾದಂಥ ವಾಗ್ದಾನ, ನೆರವೇರಬೇಕಾದ ವಾಗ್ದಾನ. ಅದಕ್ಕೆ ಅಡ್ವಾನ್ಸ್ ಆಗಿ ಬಿತ್ತುವಂಥ ಬೀಜ, ಅದು ಪ್ರಥಮ ಫಲವಾಗಿರುತ್ತೆ. ಮತ್ತೊಂದು ಅರ್ಥದಲ್ಲಿ ಹೇಳಿದ್ರೆ, ಸೀಡ್ ಆಫ್ ಪ್ರೈಸ್ ಆ್ಯಂಡ್ ಸೆಲೆಬ್ರೇಟಿಂಗ್ ಗಾಡ್ಸ್ ಬ್ಲೆಸ್ಸಿಂಗ್, ದೇವರ ಆಶೀರ್ವಾದವನ್ನು ಸ್ತುತಿಯೊಂದಿಗೆ ವಿಜೃಂಭಣೆಯೊಂದಿಗೆ ಆಚರಿಸುವ ಬೀಜವಾಗಿರುತ್ತದೆ ಪ್ರಥಮ ಫಲ. ಪ್ರಥಮ ಫಲವನ್ನು ನಾವು ಕೆಲವೊಮ್ಮೆ ತಪ್ಪಾಗಿ ವ್ಯಾಖ್ಯಾನಿಸುವವರು ಇದ್ದಾರೆ. ಇದು ಹಳೆ ಒಡಂಬಡಿಕೆ ಸಂಬಂಧವಾದದ್ದು. ಧರ್ಮಶಾಸ್ತ್ರದ ಯುಗದಲ್ಲಿ ಕೊಟ್ಟಂಥ ಕಾರ್ಯಗಳು ನಮಗೂ ಅದಕ್ಕೂ ಸಂಬಂಧ ಇದೆಯಾ, ಬೇಕಾಗಿದೆಯಾ ಅಂತ ಕೇಳ್ಬೋದು. ಪ್ರತ್ಯುತ್ತರವಾಗಿ ಅಪೊಸ್ತಲನಾದಂಥ ಪೌಲನು ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16 ಮತ್ತು 17ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಅದಕ್ಕೆ ಉತ್ತರ ಕೊಡ್ತಾನೆ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರ್ದು. ಇವು ಮುಂದೆ ಬರಬೇಕಿದ್ದ ಕಾರ್ಯಗಳ ಛಾಯೆಗಳಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಇದು ಮುಂದೆ ನಡೀಲಿಕ್ಕಿರುವಂಥ, ಬರಲಿಕ್ಕಿರುವಂಥ ಕಾರ್ಯಗಳ ಛಾಯೆಯಾಗಿದೆ. ಇವುಗಳ ನಿಜ ಸ್ವರೂಪನೇ ಕ್ರಿಸ್ತನು. ಕ್ರಿಸ್ತನೇ ಇದರ ನಿಜ ಸ್ವರೂಪನು. ಅಲ್ಲಿಗೆ ವ್ಯಕ್ತವಾಗುತ್ತೆ ಆಗಿನ ಕಾಲದ ಈ ಹಬ್ಬ ಆಚರಣೆಗಳನ್ನು ಯಾಕೆ ಮಾಡ್ತಾ ಇದ್ರು ಅಂತ. ಶಾಡೋ ಆಫ್ ದ ಥಿಂಗ್ಸ್ ಟು ಕಮ್ ಥ್ರೂ ಜೀಸಸ್ ಕ್ರೈಸ್ಟ್. ಪ್ರತಿಯೊಂದು ಯಹೂದ್ಯರ ಹಬ್ಬಗಳು ಅದರ ಹಿನ್ನೆಲೆ ಬಹಳ ವ್ಯಕ್ತವಾಗಿದೆ. ಹೊಸ ಒಡಂಬಡಿಕೆಯಲ್ಲಿರುವಂಥ ವಿಶ್ವಾಸಿಗಳಿಗೆ ಇದು ಹೇಗೆ ಅನ್ವಯಿಸುತ್ತೆ, ಇದನ್ನ ಸ್ವಲ್ಪ ನಾವು ಗಮನಕ್ಕೆ ತಗೊಬೇಕು. ಅದು ಗಮನಕ್ಕೆ ತಗೊಬೇಕಾದ್ರೆ ಧರ್ಮೋಪದೇಶ ಕಾಂಡ ಪುಸ್ತಕದ ಕಡೆಗೆ ಬರಬೇಕು. 26ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಓದುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ, ಸ್ವದೇಶವನ್ನು ಸೇರಿ ಅದನ್ನು ಸ್ವಾಧೀನ ಮಾಡಿಕೊಂಡು, ಅಂದರೆ ವಾಗ್ದಾನದ ದೇಶವನ್ನು ಸೇರಿ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಂಡು ಅಲ್ಲಿ ಆ ಹೊಲದಲ್ಲಿ ದೊರಕಿದಂಥ ಪ್ರಥಮ ಫಲಗಳನ್ನು ಯಾಜಕರ ಬಳಿಗೆ ತರಬೇಕು. ಅದನ್ನು ಯಜ್ಞವೇದಿಯ ಮುಂದೆ ಇಡಬೇಕು. ಯಜ್ಞವೇದಿಯ ಮುಂದೆ ಇಡೋದು ಮಾತ್ರವಲ್ಲ, ಅವುಗಳನ್ನು ಇಟ್ಟ ನಂತರ ಅವರು ದೇವರನ್ನ ಆರಾಧನೆ ಮಾಡಬೇಕು. ಇದೆಲ್ಲ ಪ್ರಮಾಣ ದೇವರ ಹಳೆ ಒಡಂಬಡಿಕೆಯಲ್ಲಿ. ಧರ್ಮ ಉಪದೇಶ ಕಾಂಡ ಅಂದರೆ ಡ್ಯೂಟ್ರಾನಮಿ, ಅಂದರೆ 2ನೇ ಆಜ್ಞೆ. ಮೊದಲು ಸೀನಾಯಿ ಪರ್ವತದಲ್ಲಿ ದಸಾಜ್ಞೆಗಳನ್ನು ಹೊಂದ್ಕೊಂಡಂಥ ಮೋಶೆ, ಎರಡನೇ ಸಾರಿ
ಒಂದು ತಲೆಮಾರು ಮುಗಿದೋಗುತ್ತಾರೆ, ಇನ್ನೊಂದು ತಲೆಮಾರು. ಇಸ್ರಾಯೇಲ್ ಜನರ ಚರಿತ್ರೆಯನ್ನು ಓದುವಾಗ ಒಂದು ತಲೆಮಾರು ಮೊಂಡುತನದಿಂದಲೂ ಹಠಮಾರಿತನದಿಂದಲೂ ನಾಯಕತ್ವಕ್ಕೆ ವಿರುದ್ಧವಾಗಿ ಗುಣಗುಟ್ಟುವುದರ ಮೂಲಕ ಅವರನ್ನು ಮರುಭೂಮಿಯಲ್ಲಿ ದೇವರು ನಾಶ ಮಾಡ್ತಾರೆ. ದೇವರು ನಾಶ ಮಾಡಬೇಕು ಅನ್ನೋದು ದೇವರ ಉದ್ದೇಶ ಇರಲಿಲ್ಲ. ಆದರೆ ದೇವರ ಉದ್ದೇಶ ಅವ್ರನ್ನ ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗಬೇಕು ಎಂಬುದು. ಹಾಲು ಜೇನು ಹರಿಯುವ ದೇಶಕ್ಕೆ. ಆದರೆ ಜನರ ಭಾವನೆ, ಜನರ ಚಿಂತೆ, ನಾವು ಐಗುಪ್ತ ದೇಶದಲ್ಲಿ ಇದ್ದಾಗಲೇ ಚೆನ್ನಾಗಿದ್ವಿ. ಐಗುಪ್ತ ದೇಶದಲ್ಲಿ ನಮಗೆ ಈರುಳ್ಳಿ, ಸೌತೆಕಾಯಿ, ಬೆಳ್ಳುಳ್ಳಿ, ಕಾರ್ಯಗಳು ಎಲ್ಲ ದೊರಕ್ತಾ ಇತ್ತು. ನಮ್ಮನ್ನು ಮರುಭೂಮಿಯಲ್ಲಿ ಸಾಯಿಸೋಕೆ ಕರ್ಕೊಂಬಂದ್ರ, ಇಲ್ಲೇ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ಈಗೆಲ್ಲ ಗುಣಗುಟ್ಟುವಾಗ ಆ ಜನರನ್ನು, ಅದರಲ್ಲಿ 20 ವರ್ಷ ಪ್ರಾಯ ಇರುವ ಹೊಸ ತಲೆಮಾರನ್ನೆಲ್ಲ ಉಳಿಸಿ ಒಂದು ಹಳೆ ತಲೆಮಾರನ್ನ ಪೂರ್ತಿಯಾಗಿ ದೇವರು ಅಲ್ಲಿ ಮರುಭೂಮಿಯಲ್ಲಿ ಕೊಂದಾಕ್ಬಿಡ್ತಾನೆ, ಉರಿ ಮಂಡಲಗಳನ್ನು ಕಳಿಸಿ. ಆಮೇನ್. ಅಲ್ಲಿ 2ನೇ ಆಜ್ಞೆಯನ್ನು ದೇವರು ಕೊಡ್ತಾರೆ. ಈ ಜನರನಿಗೆ 2ನೇ ನಿಯಮಗಳನ್ನು ಕೊಡೋದು, ಅದನ್ನೇ ಡ್ಯೂಟ್ರನಾಮಿ ಅಂತಾರೆ. 2ನೇ ಆಜ್ಞೆಯಾಗಿರುತ್ತೆ. ಆ ಆಜ್ಞೆಯ ಪ್ರಕಾರ ಈ ಹಬ್ಬಗಳನ್ನು, ಅಮಾವಾಸ್ಯೆಗಳನ್ನು ನಾವು ಕಳೆದ ದಿವಸಗಳಲ್ಲಿ ಅರಣ್ಯಕಾಂಡ ಪುಸ್ತಕ 10ನೇ ಅಧ್ಯಾಯ ಓದುವಾಗ 81ನೇ ಕೀರ್ತನೆ ಓದುವಾಗ ಅಲ್ಲೆಲ್ಲ ನೋಡಿದ್ವಿ ನಾವು. ಏನು, ಈ ಹಬ್ಬಗಳನ್ನು ಆಚರಿಸುವಾಗ ಕೊಂಬುಗಳನ್ನು ಊದಬೇಕು. ಯಾರು ಊದಬೇಕು? ಲೇವಿ ವಂಶಸ್ಥರೇ ಊದಬೇಕು. ಇದೆಲ್ಲ ಪ್ರಮಾಣ ದೇವರು ಕೊಟ್ಟಿದ್ದಾನೆ. ಈ ಪ್ರಮಾಣದ ಮೇರೆಗೆ ಈ ಹಬ್ಬಗಳೆಲ್ಲ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನಿಗೆ ನಿದರ್ಶನವಾಗಿರುತ್ತದೆ. ಇದೆಲ್ಲ ಛಾಯೆಯಾಗಿದೆ. ಒಂದು ಸತ್ಯ ಪ್ರಕಟವಾಗುತ್ತೆ, ಅದು ಕ್ರಿಸ್ತನಾಗಿದ್ದಾನೆ. ಆಮೇನ್. ಐಗುಪ್ತ ದೇಶದಲ್ಲಿ ಇವರು ದುಸ್ಥಿತಿಯಲ್ಲಿ ಬಿದ್ದಿರುವಾಗ, ಇವರ ದುಡಿಮೆಗೆ ಫಲ ಕಾಣದೇ ಇದ್ದಾಗ, ಇವರನ್ನು ದೇವರು ತನ್ನ ಭುಜ ಬಲ ಪರಾಕ್ರಮಗಳಿಂದಲೂ ಅದ್ಭುತ ಕಾರ್ಯಗಳಿಂದಲೂ ಸೂಚಕ ಕಾರ್ಯಗಳ ಮೂಲಕವೂ ಮತ್ತೆ ಶಿಕ್ಷಾಸ್ತದ ಮೂಲಕವಾಗಲ್ಲ, ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿ ಈ ಜನರನ್ನು ತನ್ನ ಪದ್ಧತಿಯ ಮೇರೆಗೆ ಹೊರಗಡೆ ಕರ್ಕೊಂಬರ್ತಾನೆ. ಆ ಕರ್ಕೊಂಬಂದಂಥ ಜನರಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಹೊಲಗಳಲ್ಲಿ ನೀವು ಬೆಳೆದಂಥ ಬೆಳೆಗಳ ಪ್ರಥಮ ಫಲ ಅದು ಕರ್ತನಿಗಾಗಿ, ಯೆಹೋವನಿಗಾಗಿ ಮೀಸಲಾಗಿಡಬೇಕು. ಈ ದಿವಸಗಳಲ್ಲಿ ನಾವು ಪಟ್ಟಣಗಳಲ್ಲಿ ವಾಸ ಮಾಡೋರು, ನಾವು ಹೊಲಗಳಲ್ಲಿ ಗೈಯೋರಲ್ಲ, ನಾವೇನು ಹೊಲಗಳನ್ನು ಹೂಳುವವರಲ್ಲ, ಬಿತ್ತುವವರಲ್ಲ. ಆದರೆ ಪಟ್ಟಣದಲ್ಲಿರುವಂಥ ದೇವ ಜನರಿಗೂ ಇದು ಅನ್ವಯಿಸುತ್ತದಾ ಪಾಸ್ಟ್ರೆ ಅಂತ ಕೇಳಿದ್ರೆ ನಿಶ್ಚಯವಾಗಿಯೂ ಅನ್ವಯಿಸುತ್ತದೆ. ದೇವರು ನಿಮಗೆ ಕೊಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ಪ್ರಥಮ ಸ್ಥಾನ ದೇವರು ಎಂಬ ಅರಿವು ನಿಮ್ಮ ಒಳಗಡೆ ಇರಬೇಕು. ನಾನು ಮೊದಲನೇ ಸರ್ವಿಸಲ್ಲಿ ಹೀಗೆ ಹೇಳಿದೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 33ನೇ ವಚನದಲ್ಲಿ ನಾವು ಕಾಣ್ತೇವೆ. ಅಲ್ಲಿ ನಾವು ಕಾಣುವಂಥ ಕಾರ್ಯ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅದರೊಟ್ಟಿಗೆ ಇವೆಲ್ಲವುಗಳು ನಿಮಗೆ ಕೊಡಲ್ಪಡುವಂಥದ್ದಾಗಿರುತ್ತದೆ, ಕೂಡಿಸಲ್ಪಡುವಂಥದ್ದಾಗಿರುತ್ತದೆ. ನಿಮಗೆ ಹ್ಯಾಂಡ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಹಾಗಾದರೆ ನಾವು ಕಲಿಬೇಕಾಗಿರೋದು, ಈ ಪ್ರಥಮ ಫಲದ ಮೂಲಕ ಅರ್ಥಕೊಳ್ಳಬೇಕಾಗಿರೋದು, ನನ್ನ ಜೀವನದ ಪ್ರತಿಯೊಂದು ಕಾರ್ಯದಲ್ಲೂ ಮೊದಲನೇ ಸ್ಥಾನ ನನ್ನ ದೇವರಾಗಿದ್ದಾನೆ. ದೇವರಿಗೆ ಪ್ರಥಮ ಸ್ಥಾನ ಎನ್ನುವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ದಟ್ಸ್ ವಾಟ್ ಇದನ್ನು ತೋರಿಸೋದೆ. ಅದು ಇವುಗಳನ್ನು ತಂದು ಯಜ್ಞವೇದಿ ಮೇಲೆ, ನಾನು ಇವತ್ತು ಬೆಳಿಗ್ಗೆ ಹೇಳಿದೆ, ಫಲಗಳಿಂದೆಲ್ಲ ತುಂಬಿಸಿ
ನೋಡೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಸ್ತೋತ್ರ. ಇದರ ಪ್ರತ್ಯೇಕತೆ ದೇವರೆಲ್ಲ ವೀಕ್ ಆಗಿರಬೇಕು, ದೇವ್ರಿಗೆ ಅರ್ಪಿಸಿದ್ವಿ ಅಂತ ಏನು ತಪ್ಪು ತಿಳ್ಕೊಂಬೇಡ್ರಿ. ದೇವರು ಯಾರು ತಿನ್ನಲ್ಲ. ಇದು ಕಡೆಗೆ ಪಾಸ್ಟ್ರುಗಳು ನಾವೇ ತಿನ್ನಬೇಕು. ಇದೆಲ್ಲ ತಪ್ಪು ಅರ್ಥ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮುಂಚೆ ಎಲ್ಲ ಪೇಷಂಟ್ಗಳು ನೋಡ್ಬೇಕಾದ್ರೆ ಆಸ್ಪತ್ರೆಗೆ ಹಣ್ಣು ಹಂಪಲು ತೊಗೊಂಡು ಹೋಗ್ತಾ ಇದ್ವಿ. ಹಂಗಂತ ದೇವ್ರಿಗೇನು ಹಣ್ಣು ಹಂಪಲು ಬೇಕಾಗಿಲ್ಲ. ಅವನು ಸೃಷ್ಟಿಕರ್ತನು, ಸೃಷ್ಟಿ ಮಾಡಿರೋನು. ಆಮೇಲೆ ಪ್ರಥಮ ಫಲಗಳು ಅವರವರು ನೀವುಗಳು ನನಗೆ ಗೊತ್ತು, ಇದನ್ನು ಅಂಗಡಿಯಿಂದನೇ ತಂದಿರೋದು, ನೀವು ಬೆಳೆದಿದ್ದಂತೂ ಅಲ್ಲ. ಸ್ತೋತ್ರ. ತಳ್ಳೋ ಗಾಡಿಯಿಂದ ತಂದಿರ್ತೀರ, ಅಂಗಡಿಯಿಂದ ತಂದಿರ್ತೀರ, ಮಾರ್ಕೆಟಿಂದ ತಂದಿರ್ತೀರ, ಹೆಂಗೋ ತಂದ್ರಿ. ಏನಕ್ಕೆ ತಂದ್ರಿ? ಸ್ತೋತ್ರ. ಮುಂಚೆ ಥರ ಬೆಳೀಲಿಲ್ಲ. ಹಣ ಸಿಕ್ಕಿದ ಹಣದಲ್ಲಿ ಕೊಂಡ್ಕೊಂಬಂದ್ರಿ. ಹಲ್ಲೆಲೂಯಾ. ಎಂಥ ಕಾಲ ಬಂದಿದೆ ನೋಡ್ರಿ. ಮುಂಚೆ ಇದ್ದಿದ್ದೇ ಬೇರೆ ಪದ್ಧತಿ, ಈಗಿರೋ ಪದ್ಧತಿನೇ ಬೇರೆ. ಆದರೆ ಇದೆಲ್ಲ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ದೇವರೇ ಇವತ್ತು ಆಶೀರ್ವಾದಕ್ಕೆ ಮೂಲ ಕಾರಣನು ನೀನಾಗಿದೆಯಾ, ನಿನಗೆ ಘನ ಉಂಟಾಗಲಿ. ಇದಾಗಿರಲಿ ನಮ್ಮ ಚಿಂತೆ, ಇದಾಗಿರಲಿ ನಮ್ಮ ಚಿಂತೆ. ಮೊದಲನೇ ಆರಾಧನೆಯಲ್ಲಿ ಈಗ ಹೇಳಿದೆ, ನಾವು ಚಿಕ್ಕ ವಯಸ್ಸಿಂದನೇ ಶಾಲೆಯಲ್ಲಿ ನಮ್ಮನ್ನು ಕಲಿಸ್ತಾ ಇದ್ದಿದ್ದೇನು, ಮಾತಾ ಪಿತಾ ಗುರು ದೈವ ಅಂತ. ಮೊದಲು ಅಮ್ಮ, ಆಮೇಲೆ ಅಪ್ಪ, ಆಮೇಲೆ ಗುರು, ಆಮೇಲೆ ದೇವರು, ನಾಲ್ಕನೇದಾಗಿ ದೇವರು. ಆದರೆ ಬೈಬಲ್ ಹಂಗಲ್ಲ ಹೇಳೋದು. ಬೈಬಲ್ ಹೇಳುತ್ತೆ ಮೊದಲು ದೇವರು. ಕಾರಣ ಅಖಿಲಾಂಡಗಳನ್ನು ಉಂಟು ಮಾಡಿದವನು ಅವನೇ. ತನಗೆ ಸಲ್ಲಬೇಕಾದ ಘನವನ್ನು, ಮಾನವನ್ನು ಅವನು ಮತ್ತಾರಿಗೂ ಬಿಟ್ಟು ಕೊಡೋದಿಲ್ಲ. ಹಲ್ಲೆಲೂಯಾ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಅವನ ಆರಾಧನೆಗೆ ಯೋಗ್ಯನು. ಅವನು ಸೃಷ್ಟಿ ಅಲ್ಲ, ಅವನು ಸೃಷ್ಟಿಕರ್ತನಾಗಿದ್ದಾನೆ. ಆಮೇನ್. ಅದರಿಂದ ನಾವೇನು ಮಾಡ್ತೀವಿ, ಬೈಬಲ್ ಪ್ರಮಾಣದಲ್ಲಿ ಮೊದಲನೇ ಸ್ಥಾನ ದೇವರಿಗೆ ಅರ್ಪಿಸ್ತೀವಿ. ಮೊದಲನೇ ಸ್ಥಾನ ಯಾರಿಗೆ? ದೇವರಿಗೆ ಅರ್ಪಿಸ್ತೀವಿ. ಆ ದೇವರಲ್ಲಿ ನಮ್ಮನ್ನೇ ನಾವು ತೊಡಗಿಸ್ಕೊಳ್ಬೇಕು. ಇದು ಪ್ರಥಮ ಫಲದ ಪ್ರಧಾನವಾದ ಕಾರ್ಯ. ಎರಡದಾಗಿ, ಈ ಆಶೀರ್ವಾದಗಳು ಯಾವುದು ನಮ್ಮ ಸ್ವಂತ ಸುತ್ತಲ್ಲ. ಇವತ್ತು ನಮಗೆ ದೇವರು ಕೊಟ್ಟಿರೋ, ಈಗಂತೂ ನೀವು ತೋಟದಲ್ಲಿ ಹೊಲದಲ್ಲೇನು ಕೆಲವರು ಬೆಳೆದವರೆಲ್ಲ ತಂದಿದ್ದಾರೆ ದವಸ ಧಾನ್ಯಗಳನ್ನು. ಹಳ್ಳಿಯಿಂದೆಲ್ಲ ದವಸ ಧಾನ್ಯ ತಂದಿದ್ದಾರೆ, ಬೆಳೆ ತಂದಿದ್ದಾರೆ. ಸ್ತೋತ್ರ. ಮೇಕೆಯನ್ನು ತಂದಿದ್ದಾರೆ. ಪ್ರಥಮ ಫಲ ಅವ್ರಿಗೆ. ಸ್ತೋತ್ರ. ಪ್ರತಿ ವರ್ಷನೂ ಕೋಳಿ ಬರೋದು. ಇಲ್ಲಿ ಶಬ್ದನ ಕೇಳಿಸ್ತಾ ಇಲ್ಲ. ಅಟ್ಲೀಸ್ಟ್ ನೀವಾದರೂ ಕೊಕ್ಕೋ ಅನ್ರಿ, ಸ್ತೋತ್ರ ಹೇಳ್ರಿ ಅಂತ. ಸೊ ಇಟ್ಸ್ ಆಲ್ ಶೋಸ್ ನಿಮಗೆ ದೇವರಿಗೆ ಕೊಡೋದಕ್ಕೆ ಪ್ರಥಮ ಫಲ ಏನಿದೆ. ನಿಮ್ಮ ಮಕ್ಕಳಾಗಬಹುದು, ನಿಮ್ಮ ಸಂಪತ್ತಾಗಬಹುದು, ಐಶ್ವರ್ಯವಾಗ್ಬೋದು, ನಿಮ್ಮ ಒಡವೆಗಳಾಗ್ಬೋದು, ಹಣ ಆಗ್ಬೋದು, ನಿಮ್ಮ ಟೈಮ್ ಆಗ್ಬೋದು. ಪ್ರತಿಯೊಂದು ಕಾರ್ಯಗಳು ದ ಫಸ್ಟ್ ಪ್ರಯಾರಿಟಿ ಮಸ್ಟ್ ಗಾಡ್. ಅದೇ ಪ್ರಥಮ ಫಲ. ಆಮೇನ್. ಯೇಸು ಸ್ವಾಮಿಯನ್ನು ನಮಗೆ ತಂದೆ ಕೊಟ್ಟಿದ್ದು ತನ್ನ ಒಬ್ಬನೇ ಮಗನು. ಹಾಗೆ ತಾನೇ ಹೇಳಿರೋದು. ಒಬ್ಬನೇ ಮಗನನ್ನು ದೇವರು ನಮಗಾಗಿ ದಾರಿ ಎಳೆದು ಕೊಟ್ಟನು. ಆಮೇಲೆ ಒಬ್ಬನೇ ಮಗನನ್ನು ನಮಗಾಗಿ ದಾರಿ ಎಳೆದು ಕೊಟ್ಟನು. ಇದೆಲ್ಲವೂ ಈ ಆಶೀರ್ವಾದಕ್ಕೆ ನಾವು ಯಾರೂ ಯೋಗ್ಯರಲ್ಲ, ದೇವರು ಕೊಟ್ಟ ದಾನವಾಗಿದೆ. ನಾನು ಒಂದು ವಾಕ್ಯ ಓದೋಣ. 26ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ ಪುಸ್ತಕ 10ನೇ ವಾಕ್ಯದಿಂದ. ಆದುದರಿಂದ ಯೆಹೋವನೇ, ನೀನು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ, ಸ್ವೀಕರಿಸಬೇಕೆಂದು ಹೇಳಿ ಆ ಪ್ರಥಮ ಫಲಗಳನ್ನು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟು ಆತನನ್ನು ಆರಾಧಿಸಬೇಕು. ನಿಮಗುಳ್ಳದನ್ನು ನಿಮ್ಮ ಹೃದಯ ಪೂರ್ವಕವಾಗಿ, ದೇವರೇ ನೀನು ಕೊಟ್ಟಂಥ ಸಂಪತ್ತು, ನೀನು ಕೊಟ್ಟಂಥ ಆಶೀರ್ವಾದ
ನೀನು ಕೊಟ್ಟಂಥ ಬಲ, ನಿನ್ನ ಮೂಲಕ ದೊರಕಿದ ಸೌಭಾಗ್ಯ ಇದು ನಿನ್ನ ಪಾದಕ್ಕೆ ಇಡ್ತಾ ಇದ್ದೇವೆ, ನಿನ್ನ ಸನ್ನಿಧಿಯಲ್ಲಿ ಇಡ್ತಾ ಇದ್ದೇವೆ ಅಂತ ಸಮರ್ಪಿಸಿ ಆತನನ್ನು ಆರಾಧಿಸಬೇಕು. ಅದು ಪ್ರಮಾಣವಾಗಿರುತ್ತೆ. 11ನೇ ವಾಕ್ಯ ಹೇಳುತ್ತದೆ, ಆತನು ನಿಮಗೂ ನಿಮ್ಮ ನಿಮ್ಮ ಮನೆಯವರಿಗೂ ಉಂಟು ಮಾಡಿದ ಎಲ್ಲ ಸುಖ ಸಂತೋಷಗಳಿಗಾಗಿ ನೀವು ಲೇವಿಯರು, ನಿಮ್ಮ ಮಧ್ಯದಲ್ಲಿರುವ ಪರದೇಶಿಗಳು ಸಂಭ್ರಮದಿಂದ ಇರಬೇಕು. ಇವತ್ತಿನ ದಿನ ಸಂಭ್ರಮದ ದಿನವಾಗಿರುತ್ತದೆ. ದೇವರು ನಮಗೆ ಕೊಟ್ಟಿದ್ದರಲ್ಲಿ ಒಂದು ಪಾಲು, ಪ್ರಥಮವಾದದ್ದು, ಶ್ರೇಷ್ಠವಾದದ್ದು, ಬೆಸ್ಟ್ ಆದದ್ದು. ಪ್ರಯಾರಿಟಿ ಮೇರೆಗೆ ನನ್ನ ದೇವರ ಮುಂದೆ ಇಡ್ತೇನೆ. ನಾಳೆ ಅದಕ್ಕಿಲ್ವಲ್ಲ, ಇದಕ್ಕಿಲ್ವಲ್ಲ, ಅದು ಇದೆಯಲ್ಲ, ಅದಕ್ಕೆ ತೊಡಗಿಸ್ಕೊಬೇಕಲ್ಲ, ಅದೆಲ್ಲ ನನ್ನ ಪ್ರಯಾರಿಟಿ. ನನ್ನ ಪ್ರಯಾರಿಟಿ ಮೊದಲು ನನ್ನ ದೇವರಾಗಿದ್ದಾರೆ. ನನ್ನ ದೇವರ ಮುಂದೆ ಇದನ್ನು ಮೊದಲು ಸಮರ್ಪಿಸ್ತೇನೆ. ಹಾಗೆ ಒಪ್ಪುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇದರ ಟೋಟಲ್ ಕಾನ್ಸೆಪ್ಟ್ ನೋಡಿದ್ರೆ ಪ್ರಥಮ ಸ್ಥಾನ ದೇವರು. ನಾನು ಮೊದಲನೇ ಸರ್ವಿಸಲ್ಲಿ ಹೀಗೆ ಹೇಳಿದೆ, ಸುಮಾರು ಜನ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ. ದೇವರಿಗಾಗಿ ಏನಾದರೂ ಮಾಡಬೇಕು, ಸೇವೆಗಾಗಿ ಕೊಡಬೇಕು, ಎಲ್ಲ ಹರಕೆಗಳನ್ನು ಹೊತ್ಕೋತಾರೆ. ನಾನು ನಿಮ್ಮನ್ನು ಎಚ್ಚರಿಸ್ತೇನೆ, ಹರಕೆ ಮಾಡದೇ ಇದ್ದರೆ ಒಳ್ಳೆಯದು, ಮಾಡಿದ್ರೆ ನೆರವೇರಿಸದೇ ಇದ್ದರೆ ಅದು ನಿಮಗೆ ದೋಷವನ್ನು ತರುತ್ತೆ. ಆಮೇಲೆ ನಾನು ಎಚ್ಚರಿಸಲಿಲ್ಲ ಅಂದರೆ ಇನ್ನು ಯಾರು ಎಚ್ಚರಿಸ್ತಾರೆ? ನಿಮ್ಮ ಆಶೀರ್ವಾದ ಮಾತ್ರ ಅಲ್ಲ, ನಿಮ್ಮನ್ನು ದೇವರ ಆಶೀರ್ವಾದ ಮಾಡೋದು ದೇವರ ರಾಜ್ಯಕ್ಕೆ ನೀವು ಆಶೀರ್ವಾದವಾಗಿರಬೇಕು. ನಿಮ್ಮ ಕುಟುಂಬದ ಮೂಲಕ ದೇವ ನಾಮ ಮಹಿಮೆಗೊಳ್ಳಬೇಕೆನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನೀವು ಯಾವುದರಲ್ಲಿ ಪ್ರಥಮ ಫಲ ಕೊಡಬೇಕು, ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಉಂಟಾಗುವ ಎಲ್ಲ ಸುಖ ಸಂತೋಷಗಳಿಗೂ ನೀವು ಪ್ರಥಮ ಫಲವನ್ನು ಇಡಬೇಕು, ಮೀಸಲಾಗಿಡಬೇಕು. ಹಾಗೆ ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಇದು ಹೇಳ್ತಿದ್ದ ಆಗಲೇ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 2 ಕ್ರಾನಿಕಲ್ಸ್ 31ನೇ ಅಧ್ಯಾಯದ 5ನೇ ವಾಕ್ಯ ಹೇಳ್ತದೆ, ಈ ರಾಜಾಜ್ಞೆಯು ಪ್ರಕಟವಾದ ಕೂಡಲೇ ಇಸ್ರಾಯೇಲರು ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಜೇನು ಮುಂತಾದ ಎಲ್ಲ ಹುಟ್ಟುವಳಿಯಲ್ಲಿಯೂ ಪ್ರಥಮ ಫಲವನ್ನು ರಾಶಿ ರಾಶಿಯಾಗಿ ತಂದು ಕೊಟ್ಟರು. ಹೆಂಗೆ ಕೊಟ್ರಂತೆ? ಮುಂದ್ಗಡೆ ಇರೋ 2 ಲೈನ್ ಅವರು ಮಾತ್ರ ಹೇಳಿದ್ರು ರಾಶಿ ರಾಶಿ ಅಂತ. ಹಿಂದ್ಗಡೆ ಇರೋರೆಲ್ಲ ನಮ್ಮ ರಾಶಿನೇ ಸರಿ ಇಲ್ಲ ಅಂತ ಇದ್ದಾರೆ. ಸ್ತೋತ್ರ. ಆ ರಾಶಿ ಅಲ್ಲ ಇದು, ಸ್ತೋತ್ರ. ಆ ರಾಶಿ ಅಲ್ಲ, ಇದು ಬೇರೆ ರಾಶಿ. ಇದು ಗಟ್ಟಿಯಾಗಿ ಹೇಳ್ರಿ, ಹೆಂಗೆ ಕೊಟ್ರಂತೆ ಅವರು? ರಾಶಿ ಅಂದರೆ ಗುಂಪು ಗುಂಪಾಗಿ, ಯಥೇಚ್ಛವಾಗಿ. ನಮ್ಮಲ್ಲೆಲ್ಲ ಸ್ತೋತ್ರ, ಮುಂಚೆ ಎಲ್ಲ ಈ ಶೇರು ಅನ್ನೋರು ಅಳತೆ ಮಾಡುವಾಗ, ಸ್ತೋತ್ರ, ಶೇರಲ್ಲಿ ಅಳತೆ ಮಾಡಿಬಿಟ್ಟು ಈಗೆಲ್ಲ ಏನು ಮಾಡ್ತಾರೆ ಅಂದರೆ ತಲೆಗೆ ಹಿಂಗೆ ಕಟ್ ಮಾಡ್ತಾರೆ. ಮುಂಚೆ ಹಂಗಲ್ಲ, ಆ ಗೋಪುರ ಹಿಂಗೆ ಕಟ್ಬಿಟ್ಟೆ ಹಿಂಗೆ ಹಾಕೋರು. ಸ್ತೋತ್ರ. ಈ ಗೋಪುರ ಕಟ್ಟಲ್ಲ, ಇದು ರಾಶಿ ಅಲ್ಲ, ಇದು ರಾಶಿ. ಅಂದರೆ ದವಸ ಧಾನ್ಯಗಳನ್ನು ದೇವರ ಸನ್ನಿಧಾನದಲ್ಲಿ, ದೇವಾಲಯದಲ್ಲಿ ತಂದು ಯಜ್ಞವೇದಿಯ ಮುಂದೆ ರಾಶಿ ರಾಶಿಯಾಗಿ ತಂದು ಕೊಟ್ಟರು ಎಂದು ದೇವರ ವಾಕ್ಯ ಹೇಳ್ತದೆ. ಮತ್ತು ತಮ್ಮ ಎಲ್ಲ ಆದಾಯದ ದಶಮಾಂಶವನ್ನು ಉದಾರವಾಗಿ ಸಲ್ಲಿಸಿದ್ರು. ಹೆಂಗೆ ಸಲ್ಲಿಸಿದ್ರು? ಆಶೀರ್ವಾದ ಬೇಕಾದವರು ಹೆಂಗೆ ಬೇಕು ಅಂತೀರಾ? ಉದಾರವಾಗಿ ಬೇಕು ಅಂತೀರಾ. ಕೊಡೋ ವಿಷಯ ಬಂದರೆ ಉದ್ಧಾರ ಬೇಕು ಅಂತೀರ ವಿನಃ ಉದಾರವಾಗಿ ಕೊಡೋದಿಲ್ಲ ನಾವು. ಆಮೇಲೆ ಆಶೀರ್ವಾದ ಬೇಕಾ? ಉದಾರ ಮನಸ್ಸುಳ್ಳವರಾಗಿರಬೇಕು. ಆಮೇಲೆ ದೇವರ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 9 ಮತ್ತು 10ನೇ ವಚನ.
ನಿಮ್ಮ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು, ಹಾಗಾದರೆ ನೀವು ಯಾವಾಗ ಪ್ರಯಾರಿಟಿ ಕೊಡುವಾಗ ಮೊದಲನೇ ಸ್ಥಾನ ದೇವರಿಗೆ ಅಂತ ಮೀಸಲಾಗಿ ಇಡ್ತೀರೋ, ನಿಮ್ಮ ದೇವರಾದ ಯೆಹೋವನನ್ನು ನೀವೇನು ಮಾಡ್ತಾ ಇದ್ದೀರಾ? ಸನ್ಮಾನಿಸ್ತಾ ಇದ್ದೀರಾ. ಯು ಆರ್ ಆನರಿಂಗ್ ಗಾಡ್. ನೀವು ನನ್ನ ಜೊತೆ ಇದ್ದೀರಾ? ಅರ್ಥ ಆದವರು ಮಾತ್ರ ಒಂದು ಆಮೇಲೆ ಹೇಳ್ರಿ. ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ದೇವರನ್ನು ಏನು ಮಾಡ್ತಾ ಇದ್ದೀರಾ? ಹಾನರ್ ಮಾಡ್ತಾ ಇದ್ದೀರಾ, ಗೌರವಿಸ್ತಾ ಇದ್ದೀರಾ, ಸನ್ಮಾನಿಸ್ತಾ ಇದ್ದೀರಾ. ಆಮೇಲೆ ಸನ್ಮಾನಕ್ಕೂ ಅವಮಾನಕ್ಕೂ ವ್ಯತ್ಯಾಸ ಇದೆ, ಹೌದಲ್ಲ? ಸನ್ಮಾನಕ್ಕೆ ಯೋಗ್ಯರಾದವ್ರನ್ನ ನೀವೇನು ಮಾಡಬೇಕಂತೆ? ಸನ್ಮಾನಿಸ್ಬೇಕು. ದೇವರ ಸ್ತುತಿಗೆ ಯೋಗ್ಯನ, ಆರಾಧನೆಗೆ ಯೋಗ್ಯನ, ಪ್ರಥಮ ಫಲಗಳನ್ನು ಸಲ್ಲಿಸೋದಕ್ಕೆ ಅವನು ಯೋಗ್ಯನಾದರೆ ಅವುಗಳನ್ನು ಸಲ್ಲಿಸಿ ಆತನನ್ನು ಸನ್ಮಾನಿಸ್ರಿ. ಸನ್ಮಾನಿಸ್ರಿ, ಅದು ನಿಮ್ಮ ಆಶೀರ್ವಾದವಾಗಿರುತ್ತೆ. ಆಮೇಲೆ ನೀವೇನೋ ಯೋಚನೆ ಮಾಡ್ಬೋದು, ಪಾಸ್ಟ್ರ್ ಏನೋ ಹೇಳ್ತಾರೆ, ಅಪ್ಪ ನಾವು ಹಂಗೆಲ್ಲ ಮಾಡೋಕ್ಕಾಗುತ್ತಾ ಅಂತ. ನಿಮ್ಮ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ನೀವು ಸನ್ಮಾನಿಸಬೇಕು. ಈಗ ಮಾಡಿದ್ರೆ 10ನೇ ವಾಕ್ಯ ಹೇಳುತ್ತೆ, ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ನೀನು ದೇವರನ್ನ ಸನ್ಮಾನಿಸಿದ್ರೆ ನಿನ್ನ ಭಂಡಾರ, ನಿನ್ನ ಖಜಾನೆ ಅದು ಸಮೃದ್ಧಿಯಿಂದ ತುಂಬಿರುತ್ತೆ. ದೇರ್ ವಿಲ್ ಬಿ ನೋ ಲ್ಯಾಕಿಂಗ್. ಕೊರತೆ ಇರೋದಿಲ್ಲ. ವೆನ್ ಯು ಹಾನರ್ ಗಾಡ್, ಗಾಡ್ ವಿಲ್ ಆನರ್ ಯು. ನೀವು ದೇವರನ್ನ ಸನ್ಮಾನಿಸಿದ್ರೆ ದೇವರು ಸನ್ಮಾನಿಸದೇ ಇರ್ತಾರೆ. ನಾನು ದೇವ್ರಿಗಾಗಿ ಏನಾದರೂ ಮಾಡಿದ್ರೆ ದೇವ್ರೇನು ಸಾಲ್ಗಾರನ? ಬಡವರಿಗೆ ಉದಾರವಾಗಿ ಕೊಡುವವನು ದೇವರಿಗೆ ಸಾಲ ಕೊಡ್ತಾನಂತೆ. ಹಂಗೆ ತಾನೇ ಬರೆದಿರೋದ? ಬಡವರಿಗೆ ಉದಾರವಾಗಿ ಕೊಡೋನಿ ಯೆಹೋವನಿಗೆ ಸಾಲ ಕೊಡ್ತಾ ಇದ್ದಾರೆ ಅಂತ. ಒಳ್ಳೆ ಅವಕಾಶ ಸಿಕ್ಕಿದೆ ನೋಡ್ರಿ ಸಾಲ ಕೊಡೋಕ್ಕೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವ್ರನ್ನ ಸಾಲಗಾರನಾಗಿ ಮಾಡ್ಬೋದಾ? ಅವನನ್ನು ಸನ್ಮಾನಿಸ್ರಿ. ಅವನನ್ನು ಸನ್ಮಾನಿಸಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು. ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. ಆಮೇಲೆ ಕಣಜ ಆರ್ಥಿಕವಾದ ವಿಷಯ ಆದರೆ, ಕಣಜಗಳು ತುಂಬುವುದಂದರೆ ಆರ್ಥಿಕವಾದ ವಿಷಯ ಆದರೆ, ದ್ರಾಕ್ಷರಸ ಆತ್ಮಿಕವಾದ ವಿಷಯವನ್ನು ತೋರಿಸುತ್ತೆ. ಇದು ಎರಡಲ್ಲೂ ನಿನಗೆ ಸಮೃದ್ಧಿ ಇರುತ್ತೆ, ಕೊರತೆ ಇರೋದಿಲ್ಲ. ಕೊರತೆ ಇರೋದಿಲ್ಲ. ಒಪ್ಪುವ ದೈವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಿನ್ನ ಕುಟುಂಬದಲ್ಲಿ ಸ್ಪಿರಿಚುಯಾಲಿಟಿಗೂ ಕಡಿಮೆ ಇಲ್ಲ, ಅದೇ ರೀತಿಯಲ್ಲಿ ನಿಮ್ಗೆ ಬೇಕಾಗಿರುವಂಥ ಆರ್ಥಿಕ ಫೈನಾನ್ಸ್ ವಿಷಯದಲ್ಲೂ ಕೊರತೆ ಇರೋದಿಲ್ಲ. ನಾನು ಬೆಳಗ್ಗೆ ಒಂದು ಮಾತು ಕೇಳಿದೆ, ನಿಮಗೆ BPL ಬೇಕಾ APL ಬೇಕಾ ಅಂತ. ಸ್ತೋತ್ರ. ಇಲ್ಲಿರೋರು ಎಲ್ಲರೂ ಬೇಕಾದ್ರೆ ಹೇಳ್ತೀರ ನಮಗೂ ಸಿಕ್ಕಿದರೆ BPL ಒಳ್ಳೆಯದು ಅಂತ. ನಾನು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸ್ತೋತ್ರ. ನೀವು APL ಆಗಬೇಕು ಅನ್ನೋದು ನಮ್ಮ ಇಷ್ಟ. ಏನು ಪಾಸ್ಟರ್ ಅದು BPL APL ಅಂದ್ಕೊಂಡು, ಬಿಲೋ ಪ್ರಾವರ್ಟಿ ಲೈನ್, ಬಡತನದ ರೇಖೆಯ ಕೆಳಗಡೆ ಇರೋರು ಅಂತ. ಬಡತನ ರೇಖೆಯ ಕೆಳಗಡೆ ಇರೋರು ಅಂತ. ಸ್ತೋತ್ರ. ಬಡತನದ ರೇಖೆಯಿಂದ ಮೇಲಿರೋರು ಅಂತ, ಅಬೋ ಪವರ್ಟಿ ಲೈನ್ ಅಂತ. ಸ್ತೋತ್ರ. ಹಾಗಾದರೆ ನೀನು ಬಡತನದ ಕೆಳಗಡೆ ಇರಬೇಕಾ, ಬಡತನದ ಮೇಲ್ಗಡೆ ಇರಬೇಕಾ? ಅದು ನಾವು ಹೇಳ್ತಾ ಇರೋದು. ಸ್ತೋತ್ರ. ನೋಡ್ರಿ, ಈಗ ಕೆಲವ್ರಿಗೆ ಇಷ್ಟ ಆಗಲಿಲ್ಲ, ಸ್ತೋತ್ರನೇ ಹೇಳಲಿಲ್ಲ. ಆಮೇಲೆ ನಿನ್ನ ಆದಾಯದ ಎಲ್ಲ ವಿಷಯದಲ್ಲೂ ಪ್ರಥಮ ಫಲ ದೇವರಿಗಾಗಿ ನೀನು ಮೀಸಲಾಗಿ ಇಡು. ನಿನಗೆ ಗೊತ್ತಾಗುತ್ತೆ, ನಿನ್ನ ದೇವರು ನಿನ್ನ ಕಣಜಗಳನ್ನು ತುಂಬಿಸ್ತಾನೆ. ನಿನ್ನ ದ್ರಾಕ್ಷೆಯ ಪಾತ್ರೆಗಳನ್ನು ತುಂಬಿ ತುಳುಕುವ ಹಾಗೆ
ಆತ್ಮಿಕ ಸಂತೋಷ, ಆರ್ಥಿಕ ಸಂತೋಷ, ಸಮೃದ್ಧಿ, ಸಮಾಧಾನ ಇವು ಎಲ್ಲವನ್ನ ದೇವರು ನಿನಗೆ ದಯಪಾಲಿಸಿ ಆಶೀರ್ವಾದ ಮಾಡ್ತಾನೆ. ಯಾವಾಗ ನೀನು ದೇವರನ್ನ ಸನ್ಮಾನಿಸುವಾಗ, ಪ್ರಥಮ ಫಲಗಳಿಂದ ಸನ್ಮಾನಿಸುವಾಗ. ಆಮೆನ್. ದಟ್ ಈಸ್ ದ ರೀಸನ್. ಆ ಕಾರಣದಿಂದಲೇ ನಾನು ನಿಮ್ಮನ್ನು ಎಚ್ಚರಿಸಿದ್ದು. ಇನ್ನು ಲೆವಿಟಿಕಲ್ಸ್ ಯಾಜಕ ಕಾಂಡ 23:10 ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಹಲ್ಲಿನ ಜವೆ ಗೋಧಿ ಬಾರ್ಲೆ ಅವರ ಪ್ರಧಾನವಾದಂಥ ಒಂದು ಬೆಳೆ, ಪೈರನ್ನು ಕುಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸ್ಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ನೋಡಿದ್ರಾ, ಆಶೀರ್ವಾದ ಬೇಕು ಅಂದರೆ ಒಬ್ಬ ಮೀಡಿಯೇಟ್ರ್ ಬೇಕು. ಆ ಮೀಡಿಯೇಟ್ರ್ ಹೆಸರು ಯಾಜಕ. ನಮಗೊಬ್ಬ ಮೀಡಿಯೇಟ್ರ್ ಇದ್ದಾರೆ, ಕರ್ತನಾದ ಯೇಸು ಸ್ವಾಮಿ. ಆಮೇಲೆ ಹಲ್ಲೆಲೂಯಾ. ಆ ಮೀಡಿಯೇಟ್ರ್ ಕೈಲಿ ತಗೊಂಡೋಗಿದೆಲ್ಲ ಒಪ್ಪಿಸ್ತೇವೆ. ಅದನ್ನು ತಗೊಂಡು ಪ್ರೀತಿಯಿಂದ ತಂದೆಗೆ ಹೇಳ್ತಾನೆ, ಇವ್ರನ್ನ ಆಶೀರ್ವಾದ ಮಾಡದೆ ಇರೋದಕ್ಕೆ ಏನಿದೆ ಕಾರಣ ಹೇಳು ಅಂತ. ಸ್ತೋತ್ರ. ದೇವರು ನೋಡ್ತಾರೆ, ಇವರು ನನ್ನನ್ನು ಸನ್ಮಾನಿಸಿರೋದ್ರಿಂದ ಇವರ ಖಜಾನೆಗಳು ಕಣಜಗಳೆಲ್ಲ ತುಂಬಲಿ, ಇವರ ಆತ್ಮಿಕವಾಗಿ ಸಮೃದ್ಧಿ ಕಾಣಲಿ. ಗಾಡ್ಸ್ ಬ್ಲೆಸ್ಸಿಂಗ್, ದೇವರ ಆಶೀರ್ವಾದ ಬರುವಂಥದ್ದಾಗಿರುತ್ತೆ. ಆಮೇಲೆ ದೇವರ ಆಲಯಕ್ಕಾಗಿ, ದೇವರ ಸೇವೆಗಾಗಿ, ಮಿಷನ್ ವರ್ಕ್ಗಾಗಿ ನೀವು ಏನಾದರೂ ಸೇವೆ ಮಾಡೋ ದಾಹ ನಿಮ್ಮಲ್ಲಿ ಇದ್ದರೆ ಅದನ್ನು ದಾಹವಾಗಿ ಹಂಗೆ ಇಟ್ಕೊಬೇಡ್ರಿ. ಸಣ್ಣ ಸಣ್ಣ ಪ್ರಯತ್ನಗಳನ್ನು ಮಾಡ್ತಾನೆ ಬನ್ನಿರಿ. ಸಣ್ಣ ಪ್ರಯತ್ನ. ಕೆಲವರಿಗೆ ಇರೋದು ಕೊಡಲ್ಲ, ಇಲ್ದಿರೋದು ಕುರಿತು ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ, 1000 ರೂಪಾಯಿ ಇಟ್ಕೊಂಡು ನಾನು ಏನು ಮಾಡಲಿ? ನನ್ನ ಕೈಲಿ ಒಂದು 10,000 ಇದ್ದಿದ್ರೆ ನಾನು ಕೊಟ್ಬಿಡ್ತಿದ್ದೆ. ನೀನು 1000ನೇ ಕೊಡ್ದಿರೋ ಇರೋರು 10,000 ಬಂದರೆ ಕೊಡ್ತೀಯಾ? ನೋಡಿದ್ರೆ ಸ್ತೋತ್ರ ಹೇಳಲಿಲ್ಲ. ಈಗ ನಿನ್ನ ಹತ್ರ 5 ರೂಪಾಯಿನೇ ಇರಲಿ, 5 ರೂಪಾಯಿ. ಆ ವಿಧವೆ ಕೈಯಲ್ಲಿ ಇದ್ದಿದ್ದು ಎಷ್ಟು? ಆ ವಿಧವೆ ಕೈಯಲ್ಲಿ ಇದ್ದಿದ್ದು ಎಷ್ಟು? 2 ನಾಣ್ಯ. ಆದರೆ ಅವಳು ಸಂಪೂರ್ಣವಾಗಿ, ಅವಳಿಗಿದ್ದಿದ್ದು ಅಷ್ಟೇ. ಅವಳ ಪೂರ್ತಿಯಾಗಿ ಅವಳ ಜೀವವನ್ನೇ ಕೊಟ್ಲು ಅಂತ, ಅವಳಿಗೆ ಇದ್ದಿದ್ದು ಲೈಫನ್ನೇ ಕೊಟ್ಟಿದ್ದಾಳೆ ಅಂತ. ಆಮೇಲೆ ಉಂಡಿಗೆ ಹಾಕಿದವರು ಅಷ್ಟು ಹಾಕ್ದವ್ರು, ಇಷ್ಟು ಹಾಕ್ದೆ, ಅವರೆಲ್ಲ ಲೆಕ್ಕ ಹಾಕ್ಕೊಂಡು ಹಾಕಿದ್ದು. ನಾನು ಇವತ್ತು ಇಷ್ಟು ಹಾಕಿದ್ದೀನಿ, ನೆಕ್ಸ್ಟ್ ವರ್ಷದಲ್ಲಿ ಏನಾದರೂ ಅದು ಡಬಲ್ ಆಗಲಿಲ್ಲ ಅಂದರೆ ಆ ಪಾಸ್ಟ್ರಿಗೂ ಇದೆ ಮಾಡ್ತೀವಿ. ಸ್ತೋತ್ರ. ಹಿಂಗೆಲ್ಲ ಲೆಕ್ಕ ಹಾಕ್ಕೊಂಡು ನೀನು ಹಾಕೋದ್ರಿಂದ ಡಬಲ್ ಆಗಲ್ಲ, ಇರೋದು ಕಳ್ಕೊತೀಯ ನೀನು. ಠೇವಣಿ ಕಳ್ಕೊತಾರೆ ಅಂತಾರೆ ಎಲೆಕ್ಷನಲ್ಲಿ, ಕೇಳಿದ್ದೀರಾ? ಠೇವಣಿ ಮಿನಿಮಮ್ ಇಷ್ಟು ಓಟ್ ತಗೊಬೇಕು ಅಂತ. ಇಲ್ಲಾಂದರೆ ಕಟ್ಟಿರೋ ಡಿಪಾಸಿಟ್ ದುಡ್ಡು ವಾಪಸ್ ಕೊಡಲ್ಲ. ಠೇವಣಿ ಕಳ್ಕೊಂಡು ಸೋತೋದ ಅಂತಾರಲ್ಲ, ನೀನೆಲ್ಲ ಲೆಕ್ಕ ಹಾಕ್ಕೊಂಡಂಗೆ ಮಾಡಿದ್ರೆ ನಿನ್ನ ಠೇವಣಿನೂ ಇರಲ್ಲ. ದೇವರ ಸನ್ನಿಧಾನದಲ್ಲಿ ಹೃದಯಪೂರ್ವಕವಾಗಿ ನನ್ನ ದೇವರು ನನಗೆ ಕೊಟ್ಟಿದ್ದಲ್ಲದೆ ನನ್ನದನ್ನೋದಕ್ಕೆ ಏನೂ ಇಲ್ಲ. ದೇವರು ಕೊಟ್ಟಿದ್ದು ದೇವ್ರಿಗೆ ಕೊಡೋದಕ್ಕೆ ಯಾವ ಮುಜುಗರ ನನಗಿಲ್ಲ. ಉತ್ತಮವಾದ ದೇವ್ರಿಗಾಗಿ ಕೊಡ್ತೀನಿ ಅನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಅದೇ ಪ್ರಮಾಣವಾಗಿರುತ್ತದೆ, ಅದೇ ಪ್ರಮಾಣವಾಗಿರುತ್ತೆ. ವಿಮೋಚನ ಕಾಂಡ ಪುಸ್ತಕ, ಅರಣ್ಯ ಕಾಂಡ ಪುಸ್ತಕ, ಯಾಜಕ ಕಾಂಡ ಪುಸ್ತಕ, ಧರ್ಮೋಪದೇಶ ಕಾಂಡ ಪುಸ್ತಕ, ಇವೆಲ್ಲ ಪುಸ್ತಕಗಳಲ್ಲಿ ಹೆಚ್ಚು ಕಡಿಮೆ 13 ಸಾರಿ ಫಸ್ಟ್ ಫ್ರೂಟ್ನ ಬಗ್ಗೆ, ಪ್ರಥಮ ಫಲದ ಕುರಿತು ಬರೆಯಲ್ಪಟ್ಟಿದೆ. ಇದನ್ನು ಸ್ಟ್ರಿಕ್ಟಾಗಿ ನಾವು ಒಬೆ ಮಾಡಲೇಬೇಕಾಗುತ್ತೆ. ವಿಮೋಚನ ಕಾಂಡ ಪುಸ್ತಕ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ. ಎಕ್ಸೋಡಸ್ ವಿಮೋಚನ ಕಾಂಡ ಪುಸ್ತಕ 23:19. ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ಬಹಳ ಇಂಪಾರ್ಟೆಂಟ್ ನೋಡ್ರಿ.
ಸಿಕ್ಕಿದ್ದು ಯಾವುದೋ ಒಂದು ದೇವರು ಕೊಡ್ತಾ ಇದ್ವಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಏನು ಕೊಡ್ದಿರೇ ಇದ್ದಾಗ ಅಟ್ಲೀಸ್ಟ್ ಕೊಡ್ತಾ ಇದ್ದೀವಲ್ಲ. ನೋ, ಅದೆಲ್ಲ ನೀನು ಮಾಡಬೇಕಾಗಿರೋದು. ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನ, ನಿಷ್ಕೃಷ್ಟವಾದದಲ್ಲ. ಉತ್ಕೃಷ್ಟವಾದದ್ದು ಅಂದ್ರೆ ಉತ್ತಮವಾದದ್ದು, ಶ್ರೇಷ್ಠವಾದದ್ದು, ಬೆಸ್ಟ್ ಆಗಿರೋದು, ಅದನ್ನ ದೇವರ ಆಲಯಕ್ಕೆ ತಗೊಂಡ್ಬರ್ಬೇಕು. ಅದನ್ನ ದೇವರ ಆಲಯಕ್ಕೆ ತರಬೇಕು. ಮಿಕ್ಕಿದ್ದು ಪಕ್ಕಿದ್ದು ತಗೊಂಬಂದ್ಬಿಟ್ಟು ಎಲ್ರ ಮುಂದೆ ಸ್ತೋತ್ರ. ಕೆಲವರಂತೂ ಹಾಕುವಾಗಲೇ ತೋರಿಸ್ಬಿಟ್ಟು ನೋಡ್ಬಿಟ್ಟು ಎಲ್ರನ್ನ ನೋಡ್ಬಿಟ್ಟು, ನೋಡಿ ಗಂಗಮ್ಮವ್ರೆ ಎಲ್ಲರೂ ನೋಡ್ಕೊಳ್ರಿ, ನಾನು ಹಾಕ್ತಾಯಿದ್ದೀನೋ ಸ್ತೋತ್ರ. ನಿನ್ನ ಕಾಣಿಕೆ ದೇವ್ರಿಗೆ ಬೇಡ. ದೇವರ ವಾಕ್ಯದ ಪ್ರಮಾಣ ಏನು ಗೊತ್ತಾ? ಬಲಗೈ ಕೊಡೋದು ಎಡಗೈಗೂ ಗೊತ್ತಾಗಬಾರ್ದಂತೆ. ಸ್ತೋತ್ರ ಸ್ತೋತ್ರ. ಆಮೇ ಹಲ್ಲೆಲೂಯ. ಯಾಜಕನ ಬಳಿ ತರಬೇಕು. ಎಂತ ತರಬೇಕು? ಉತ್ಕೃಷ್ಟವಾದದ್ದನ್ನು ತರಬೇಕು. ದೇವರಿಗೆ ಕೊಡುವಾಗ, ದೇವರ ದಾಸರಿಗೆ ಕೊಡುವಾಗ ಎಚ್ಚರವುಳ್ಳವರಾಗಿರ್ರಿ. ಯು ಆರ್ ನಾಟ್, ನೀವೇನೋ ಭಿಕ್ಷೆ ಹಾಕೋರ ಥರ ಅಲ್ಲ, ಮಾಡಬಾರ್ದದು. ನನ್ನ ಲೈಫಿನಲ್ಲಿ ನಾನು ಕಂಡಿದ್ದೀನಿ. ಆ ಕಾಲದಲ್ಲಿ ಸೇವೆ ಆರಂಭಿಸಿದಂಥ ಕಾಲದಲ್ಲಿ ಭಾಳ ಬಡ ಜನರು, ಭಾಳ ಬಡತನದಲ್ಲಿರೋರು, ಗುಡಿಸಲುಗಳಲ್ಲಿರೋರು, ಆಹಾರಕ್ಕೂ ಕಷ್ಟ ಇರೋದು. ಆದರೆ ಅವರ ಪ್ರೀತಿ ಮಾತ್ರ ಅರಮನೆಯಲ್ಲಿ ಇರೋರಿಗಿಂತ ಜಾಸ್ತಿ ಇತ್ತು. ಅರಮನೆಯಲ್ಲಿ ಇರೋರಿಗಿಂತ ಪ್ರೀತಿ ಜಾಸ್ತಿ ಇತ್ತು. ಅವ್ರ ಮನೆಗಳಲ್ಲಿ ಹೋಗಿ ಕುತ್ಕೊಂಡು ನಾನು ಊಟ ಮಾಡ್ತಾಯಿದ್ದೆ. ನೆಲದಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೆ. ನೆಲ ಎಂಥ ನೆಲ ಅಂದರೆ ಅವ್ರಿಗೇನು ಸಿಮೆಂಟ್ ಹಾಕಿರೋ ನೆಲನೂ ಅಲ್ಲ, ಸಗಣಿಯಿಂದ ಸಾರಿಸಿರೋಂಥ ನೆಲ. ಅದರಲ್ಲಿ ಕುತ್ಕೊಂಡು ನಾವು ಊಟ ಮಾಡಿದ್ದೀವಿ. ಯಾವ ಮುಜುಗರನ್ನು ನಾವು ತೋರಿಸಿಲ್ಲ. ಅವತ್ತು ನಮ್ಮ ಕೈಗೆ ಕಾಣಿಕೆ ಕೊಡೋರು ಆ ನಾಣ್ಯಗಳನ್ನು ಕೈಯಲ್ಲಿ ಹಿಡ್ಕೊಂಡು, ಬೇಡ ಅಂದರೆ ಬಿಡಲ್ಲ ಪಾಸ್ಟ್ರೆ, ನಾವು ಬಡವರಾಗಿದ್ದೀವಿ ಅನ್ನೋ ಕಾರಣಕ್ಕೆ ಬೇಡ ಅಂತೀರಾ, ಹಂಗೆ ಅನ್ಬೇಡಿ ಪಾಸ್ಟ್ರೆ, ತಗೊಳ್ಳಿ, ಇದು ನಮ್ಮ ಆಶೀರ್ವಾದ ಅಂತ. ಆ ಕಾಣಿಕೆಯನ್ನು ನನ್ನ ಕೈಯಲ್ಲಿ ಹಿಡ್ಕೊಂಡು ಮನೆಗೆ ಬಂದು ಅದನ್ನು ಹಿಡ್ಕೊಂಡು ಎಷ್ಟು ಹತ್ತಿ ಪ್ರಾರ್ಥನೆ ಮಾಡಿದ್ದೀನಿ ಗೊತ್ತಾ? ಅದರಲ್ಲಿ ₹1 ನಾನು ಮುಟ್ಟದಂತೆ ದೇವರ ಸೇವೆಗೆ, ದೇವರ ಆಲಯಕ್ಕೆ ಏನಾದರೂ ಒಂದು ಸಾಮಗ್ರಿ ತೊಗೊಳಕ್ಕೆ ಅವುಗಳನ್ನು ಮೀಸಲಾಗಿಡ್ತೀನಿ, ಅವುಗಳನ್ನು ಮುಡಿಪಾಗಿಟ್ಟಿರ್ತೀನಿ, ಪ್ರಾರ್ಥನೆ ಮಾಡ್ತಿದ್ದೆ. ಇವತ್ತು ಆ ಲೆವೆಲೆಲ್ಲ ಬಿಟ್ಟು ದೇವರು ಎಷ್ಟೋ ಉನ್ನತವಾಗಿ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಿಕೊಂಡು ದೇವ್ರು ಕರ್ಕೊಂಬರಲಿಲ್ವ? ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ಪಾಸ್ಟ್ರುಗಳು ಮನೆಗೇ ಕರೆಯಲ್ಲ. ಮುಂಚೆ ಪಾಸ್ಟ್ರು ಬರಲಿಲ್ಲ ಅಂದರೆ ಕಂಪ್ಲೇಂಟ್ ಇತ್ತು. ಇಲ್ಲ ಸಿಸ್ಟರ್, 2 ವಾರದಿಂದ ಬಂದಿದ್ನಲ್ಲ, 2 ವಾರದಿಂದ ಅಂತ ಹೇಳ್ತಿರಲ್ಲ ಪಾಸ್ಟ್ರೇ, ಎಷ್ಟು ದಿನ ಆಗೋಯ್ತು? ಸ್ತೋತ್ರ. ಈಗ 10 ವರ್ಷ ಆದ್ರೂ ಮನೆ ಹತ್ರ ಪಾಸ್ಟ್ರೇ ಬಂದಿಲ್ಲ ಅಂದ್ರೂ ಅಪ್ಪ ಬರಲಿಲ್ಲ, ಅದಕ್ಕಾಗಿ ಸ್ತೋತ್ರ ಅಂತ. ಅರ್ಥ ಮಾಡ್ಕೊಳ್ರಿ ನಿಮ್ಮ ಬೆಳವಣಿಗೆ, ಆತ್ಮಿಕವಾದ ಬೆಳವಣಿಗೆ. ಇದೆಲ್ಲ ನಾವು ಪ್ರಮಾಣ, ಇದೆಲ್ಲ ದೇವರ ವಾಕ್ಯದ ಪ್ರಮಾಣ. ನಿಮ್ಮ ಮನೆಗಳಿಗೆ ಯಾರ ಮನೆಗೂ ನಾನು ಬಂದಿಲ್ಲ. ನಿಮ್ಮ ಹಣ ನಾನು ಇಷ್ಟಪಟ್ಟು ಬಂದವನೇ ಅಲ್ಲ. ನಿಮ್ಮನ್ನು ಹುಡುಕೊಂಡ್ಬಂದು ಕಾಣಿಕೆ ಕೇಳಿದವನು ಅಲ್ಲ. ಬಟ್ ದೇವರ ವಾಕ್ಯದ ಪ್ರಮಾಣ ನಾನು ಹೇಳ್ತೀನಿ. ನಾನೇನು ಅಭ್ಯಾಸ ಮಾಡಿದ್ನೋ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸ್ತೇನೆ. ದೇವರ ಪ್ರಮಾಣದಲ್ಲಿ ನೀವು ನಿಂತ್ಕೊಂಡು ಮಾಡ್ರಿ, ಮಿಕ್ಕಿದ ದೇವರು ನಿಮ್ಮನ್ನು ನೋಡ್ಕೋತಾರೆ. ಹಲ್ಲೆಲೂಯ ಸ್ತೋತ್ರ. ಕೆಲವ್ರ ಚಿಂತೆ ಏನು ಗೊತ್ತಾ? ಪಾಸ್ಟ್ರಿಗೆ ಏನರೇ, ಪಾಸ್ಟ್ರಿಗೆ ಎಲ್ಲ ಇದೆ, ಪಾಸ್ಟ್ರಿಗೆ ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಹೌದು, ನೀನು ಕೊಟ್ಟಿದ್ದರಿಂದ ನನಗೆಲ್ಲ ಇದೆ. ಸ್ತೋತ್ರ. ನೀನಂತೂ ಯಾವತ್ತಾದ್ರೂ ಕೊಟ್ಟಿದ್ದೆ ಇಲ್ಲ, ಯಾಕೆ ಮಾತಾಡ್ತಿ? ಸ್ತೋತ್ರ ಸ್ತೋತ್ರ. ಪಾಸ್ಟ್ರಿಗೆಲ್ಲ ಇದೆ. ಪಾಸ್ಟ್ರಿಗೆ ಏನಿಲ್ಲ, ಪಾಸ್ಟ್ರಿಗೆ ಏನು ಕೊಡೋಂಗಿಲ್ಲ, ಏನಿಲ್ಲ. ನಿನ್ನ ಆಶೀರ್ವಾದಕ್ಕೆ ನೀನು ಚಪ್ಪಡಿ ಎಳ್ಕೊತಾ ಇರು.
ಸ್ತೋತ್ರ. ಬೇರೆ ಯಾರೋ ಕೊಟ್ಟು ಆಶೀರ್ವಾದ ಪಡಿತಾನೆ ಇರ್ತಾರೆ. ಹಾಂ, ನೀನು ಮಾತ್ರ ಹಂಗೇ ಇರ್ತೀಯ. ಕೇಳು, ಆವಾಗ ಹೇಳೋದು, ಪಾಸ್ಟ್ರೇ ಇಷ್ಟು ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದೀರ, ಒಂದು ಬಿಡುಗಡೆ ಆಗ್ತಾ ಇಲ್ಲ ಪಾಸ್ಟ್ರೇ, ಸರಿಯಾಗಿ ಪ್ರಾರ್ಥನೆ ಮಾಡಿ ಪಾಸ್ಟ್ರೇ. ಹೌದು, ನಾನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ನೀನು ಸರಿಯಾಗಿ ನಡ್ಕೊತಾ ಇದೀಯಾ? ವಾಕ್ಯದ ಪ್ರಮಾಣದಲ್ಲಿ ಜೀವಿಸ್ರಿ. ಸೇವೆ ಮಾಡುವವರು, ಸುವಾರ್ತೆ ಸಾರುವವನು ಅದರಿಂದಲೇ ಬದುಕಬೇಕೆನ್ನೋದು ದೇವರ ವಾಕ್ಯದ ಪ್ರಮಾಣ. ಆಮೇ. ನನ್ನ ಮಕ್ಕಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಹೋದರು. ಆದರೆ ನನ್ನ ಮಗನೂ ಆಗಲಿ ನನ್ನ ಮಗಳಾಗಲಿ ಅವರೊಂದು ಟೀ ಶರ್ಟ್ ತಂದು ಕೊಟ್ಟರು ನನಗೆ. ಇವತ್ತು ಇಟ್ಕೊಂಡಿದ್ದೀನಿ, ಭಾಳ ಹೆಮ್ಮೆ ಪಡ್ತೀನಿ. ನನ್ನ ಮಗಳು ಕೊಟ್ಟಳು ಅಂತ. ನನ್ನ ಪರ್ಸಲ್ಲಿ $5 ಇವತ್ತು ನನ್ನ ಪರ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಸಭೆಯ ಒಂದು ಮಗಳು ವಿದೇಶದಲ್ಲಿ ಓದಕ್ಕೆ ಹೋದವಳು, ಅವಳು ವೆಕೇಷನ್ಗೆ ಬಂದಾಗ ಅವಳಿಗೆ ಸಿಕ್ಕಿದ್ದ ಹಣದಲ್ಲಿ, ಖರ್ಚಿಗೆ ಕೊಟ್ಟಿದ್ದ ಹಣದಲ್ಲಿ ಉಳಿಸಿ ಆ $5 ನನಗೆ ಕಾಣಿಕೆಯಾಗಿ ಕೊಟ್ಟಳು. ಅದು ನನ್ನ ಜೀವನದ ಶ್ರೇಷ್ಠ ಕಾಣಿಕೆಯಾಗಿ ಇವತ್ತು ನನ್ನ ಪರ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಹಲ್ಲೆಲೂಯ. ಬ್ಲೆಸ್ ಮಾಡ್ತೀನಿ ಅಂಥವ್ರನ್ನ ಆಶೀರ್ವಾದ ಮಾಡ್ತೀನಿ. ಏನು ಗೊತ್ತಾ, ನೀನು ಎಷ್ಟು ಕೊಟ್ಟೆ ಅನ್ನೋದಲ್ಲ, ಕೊಡೋ ಮನೋಭಾವನೆ ಬಂತಲ್ಲ, ಅದು ನಿನ್ನ ಬ್ಲೆಸ್ಸಿಂಗ್ನ ರೂಟ್. ಅದು ಆಮೇನ್. ಸೊ ಎನ್ಲಾರ್ಜ್ ಯುವರ್ ಮೈಂಡ್ ಸೆಟ್. ಉತ್ತಮವಾದ ದೇವರ ರಾಜ್ಯಕ್ಕಾಗಿ ಅದನ್ನು ಮಾಡ್ತಾ ಬನ್ನಿರಿ. ನಿಮ್ಮ ಕಾರ್ಯಗಳನ್ನ ದೇವರು ನೋಡ್ಕೊಂಡಿರ್ತಾರೆ. ನೀವು ದೇವರ ರಾಜ್ಯಕ್ಕಾಗಿ ಓಡಿದ್ರೆ ನಿಮಗೆ ಬೇಕಾದದ್ದು ಎಲ್ಲವನ್ನ ಪರಲೋಕದ ದೇವರು ಒದಗಿಸ್ತಾ ಇರ್ತಾನೆ. ಇದು ಪ್ರಾಪಂಚಿಕನಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅವನಿಗಿದು ಹುಚ್ಚು ಮಾತಾಗಿರುತ್ತೆ. ಆತ್ಮಿಕನಿಗೆ ಇದರ ಸೀಕ್ರೆಟ್ ಗೊತ್ತಿರೋದ್ರಿಂದ ಆತ್ಮಿಕರಿಗೆ ಮಾತ್ರನೇ ಇದು ಗ್ರಹಿಸಲಿಕ್ಕೆ ಸಾಧ್ಯ. ಪ್ರಥಮ ಫಲ ನಿನ್ನ ದೇವರಾದ ಯೆಹೋವನನ್ನು ನೀನು ಸನ್ಮಾನಿಸ್ತೀಯ. ಕೊಡುವಾಗ ಉತ್ಕೃಷ್ಟವಾದದನ್ನು ಕೊಡೋದಕ್ಕೆ ಹೃದಯಗಳು ಸಮರ್ಪಿಸಲ್ಪಡಲಿ.